ಗ್ಯಾರಂಟಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಬಳಕೆ ಮಾಡಿಕೊಂಡಿದ್ದರ ವಿರುದ್ಧ ಪರಿಶಿಷ್ಟ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಧರಣಿಯನ್ನ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ 30ಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಭಾಗಿಯಾಗಿವೆ. ಗ್ಯಾರಂಟಿ ಯೋಜನೆಯ ತಾರತಮ್ಯವನ್ನು ಖಂಡಿಸಿ ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸಿದೆ. ಮಂಡ್ಯದ ಡಿಸಿ ಕಚೇರಿ ಮುಂದೆ ಮಾಜಿ ಸಚಿವ ಪುಟ್ಟರಾಜು, ಮಾಜಿ ಶಾಸಕ ಅನದಾನಿ ಸೇರಿದಂತೆ ಹಲವರು ಹೋರಾಟವನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ಲಕಾರ್ಡ್ ಅನ್ನ ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಮೇಲಿನ ಕೋಪಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಡಲ್ಲ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಇವರ ಯೋಗ್ಯತೆಗೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನೂ ಆಸ್ಪತ್ರೆ ಕೂಡ ಆರಂಭಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಲಿನ ದರ ಹೆಚ್ಚಿಸಿದ್ರೆ ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ. ₹5 ಸಹಾಯಧನ ಕೊಡ್ತಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೀವಿ. ಹಣ ರೈತರ ಖಾತೆಗೆ ಹೋಗೋದಾದ್ರೆ ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ರಿಕ್ಲೈನರ್ ಚೇರ್ ವ್ಯವಸ್ಥೆಗೆ ಕೆಲ ಶಾಸಕರ ಟೀಕೆಗೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸ್ಪೀಕರ್, ಚೇರ್ ಹಾಕ್ಸಿ ಅಂತ ಬಿಜೆಪಿ ನಾಯಕರೇ ಕೇಳ್ಕೊಂಡ್ರು. 224 ಶಾಸಕರ ಅನುಕೂಲಕ್ಕೆ 4 ಲಕ್ಷ ಖರ್ಚು ಮಾಡೋದು ತಪ್ಪಾ ಅಂತ ಪ್ರಶ್ನಿಸಿದ್ದಾರೆ. ಸ್ಪೀಕರ್ ಖಾದರ್ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸದ್ಯಕ್ಕೆ ಸಭಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನಗೆ ಯಾವಾಗ ರಾಜಕೀಯ ಬೇಸರ ಆಗುತ್ತದೆಯೋ ಆಗ ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಚಿತ್ರಾಂಗದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬೆನ್ನಲ್ಲೇ ಇದೀಗ ಹೊಸ ಚರ್ಚೆ ಶುರುವಾಗಿದೆ. ಕನ್ನಡ ಹಾಗೆ ಬೇರೆ ಎಲ್ಲಾ ಸಿನಿಮಾಗೂ ಒಂದೇ ದರ ಬರಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಕೆಲಸ ಸ್ಥಗಿತ ಆಗಿದೆ. ಟಿವಿ9 ಈ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಕೊಪ್ಪಳದಲ್ಲಿ ಸಾವಿರಾರು ಜನ ಪ್ರತಿಭಟನೆ ನಡೆಸಿದ್ದರು. ಇದೀಗ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಕೆಲಸವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಮಂಗಳೂರಿನ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆನೂ ಚರ್ಚೆ ಶುರುವಾಗಿದೆ. ವರ್ಷವೊಂದಕ್ಕೆ ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾದರೂ ಸ್ಮಗ್ಲಿಂಗ್ ಮೂಲ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಮಂಗಳೂರು ವಿಮಾನ ನಿಲ್ದಾಣ ಗೋಲ್ಡ್ ಸ್ಮಗ್ಲರ್ಗಳ ಹಾಟ್ಸ್ಪಾಟ್ ಆಯ್ತಾ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕಿರುತೆರೆ ನಟಿ ವಿಸ್ಮಯ ಗೌಡ ವಿರುದ್ಧದ ವಂಚನೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಹಿಂದೆ ಹಿಮನ್ವಿ ಕ್ಲಿನಿಕ್ ವಿರುದ್ಧ ವಿಸ್ಮಯ ಗೌಡ ದೂರನ್ನ ನೀಡಿದ್ದರು. ಹಿಮನ್ವಿಗೆ ಸರಿಯಾಗಿ ಇಂಜೆಕ್ಷನ್ ಮಾಡೋದಕ್ಕೂ ಬರಲ್ಲ, ಹಿಮನ್ವಿ ಕ್ಲಿನಿಕ್ನಲ್ಲಿ ಯಾವುದೇ ನರ್ಸ್ಗಳು ಇಲ್ಲ, ಅವರು ಚಿಕಿತ್ಸೆ ನೀಡಿದ ಬಳಿಕ ಅಲರ್ಜಿ ಆಗುತ್ತೆ ಅಂತ ದೂರನ್ನ ಕೊಟ್ಟಿದ್ದರು. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಗಡಿಪಾರಿಗೆ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಗದಗದ ಟಿಪ್ಪು ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದ್ದಾರೆ. ಕಳೆದ ತಿಂಗಳು ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 4 ಕೋಟಿಗೂ ಹೆಚ್ಚಿನ ಹಣ, 1 ಕೆಜಿಗೂ ಹೆಚ್ಚಿನ ಚಿನ್ನ ಜಪ್ತಿ ಮಾಡಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಹಿಂಬದಿಯಿಂದ ಟ್ರಕ್ ಡಿಕ್ಕಿ ಹೊಡೆದಿದೆ. ಅಪಘಾತದಿಂದಾಗಿ ಟ್ಯಾಂಕರ್ನಲ್ಲಿದ್ದ ಡೀಸೆಲ್ ಪೋಲಾಗಿದ್ದು ಡೀಸೆಲ್ ತುಂಬಿಸಿಕೊಳ್ಳೋಕೆ ಜನ ಮುಗಿಬಿದ್ರು. ಇನ್ನು ಟ್ರಕ್ನಲ್ಲೇ ಸಿಕ್ಕಾಕೊಂಡು ಪರದಾಡ್ತಾ ಇದ್ದ ಚಾಲಕನನ್ನ ಸ್ಥಳೀಯರೇ ಹೊರತೆಗೆದಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿನ ಕೊರತೆಯಿಂದ ಜನ ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ದಾರೆ. ಕಬ್ಬಿಣದ ಬುಟ್ಟಿಯಲ್ಲಿ ಕುಳಿತು ಸ್ನಾನ ಮಾಡಿ ಅದೇ ನೀರಿನಲ್ಲೇ ಬಟ್ಟೆ ತೊಳೆಯುವಂತ ಸ್ಥಿತಿ ಎದುರಾಗಿದೆ. ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಟ ಗೋದಾಮಿಗೆ ಬೆಂಕಿ ಬಿದ್ದಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಎಪಿಎಂಸಿ ಆವರಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 260 ಕ್ವಿಂಟಾಲ್ ತೊಗರಿ, 50 ಕ್ವಿಂಟಾಲ್ ಮೆಕ್ಕೆಜೋಳ, 50 ಕ್ವಿಂಟಾಲ್ ಕಡಲೆ, 50 ಕ್ವಿಂಟಾಲ್ ಸಜ್ಜೆ ಸುಟ್ಟು ಭಸ್ಮ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇದೆ. 27 ಆನೆಗಳು ಭದ್ರಾ ಹಿನ್ನೀರಿನಲ್ಲಿ ಬೀಡು ಬಿಟ್ಟಿವೆ. ರಾವೂರು, ಹಾಗಲಮನೆ ಸೇರಿದಂತೆ 10 ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ. ಭಾಷಾ ವಿವಾದದ ನಡುವೆಯೇ ಆರ್ಎಸ್ಎಸ್ ಮುಖಂಡ ಭಯ್ಯಾ ಜೋಶಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮುಂಬೈನಲ್ಲಿ ಜೀವನ ನಡೆಸೋದಕ್ಕೆ ಮರಾಠಿ ಕಡ್ಡಾಯ ಏನಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಮುಂಬೈನ ಒಂದೊಂದು ಭಾಗ ಬಗೆ ಬಗೆಯ ಭಾಷೆ ಇದೆ ಅಲ್ಲೆಲ್ಲ. ಘಟ್ಕೋಪರ್ ಪ್ರದೇಶದಲ್ಲಿ ಗುಜರಾತಿ ಭಾಷಿಕರು ಹೆಚ್ಚಿದ್ದಾರೆ ಅಂತ ಹೇಳಿದ್ದಾರೆ. ಭಯ್ಯಾ ಜೋಶಿ ಹೇಳಿಕೆಗೆ ಶಿವಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ. ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದೆ. ಸನಾತನ ಧರ್ಮ ಕುರಿತಾದಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಉದಯನಿಧಿ ವಿರುದ್ಧವಾಗಿ ಮತ್ತೆ ದೂರನ್ನು ದಾಖಲಿಸುವಂತಿಲ್ಲ ಅಂತಲೂ ಸೂಚಿಸಿದೆ. ಒಂದು ವೇಳೆ ದೂರು ದಾಖಲಿಸಬೇಕಾದ ಪರಿಸ್ಥಿತಿ ಬಂದ್ರೆ ಕೋರ್ಟ್ ಅನುಮತಿ ಅಗತ್ಯ ಅಂತ ಹೇಳಿದೆ. ಸನಾತನ ಧರ್ಮ ಕುರಿತ ಹೇಳಿಕೆ ಹಿನ್ನೆಲೆಯಲ್ಲಿ ಉದಯನಿಧಿ ವಿರುದ್ಧವಾಗಿ, ಅಂದರೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ವಿರುದ್ಧವಾಗಿ ದೇಶದಾದ್ಯಂತ ಹಲವು ಕಡೆ ಎಫ್ಐಆರ್ಗಳು ದಾಖಲಾಗಿದ್ದವು. ಎಸ್ಡಿಪಿಐ ಕಚೇರಿಗಳ ಮೇಲಿನ ಜಾರಿ ನಿರ್ದೇಶನಾಲಯದ ದಾಳಿ ಮುಂದುವರೆದಿದೆ. ದೆಹಲಿಯಲ್ಲಿರುವಂತಹ ಪಕ್ಷದ ರಾಷ್ಟ್ರೀಯ ಕಚೇರಿ ಸೇರಿದಂತೆ 12 ಕಡೆ ದಾಳಿ ನಡೆಸಲಾಗಿದೆ.
ನಿಷೇಧಿತ ಪಿಎಫ್ಐನಿಂದ ಹಣದ ನೆರವನ್ನ ಪಡೆದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಈಗ ಆಲ್ರೆಡಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಬಂಧಿಸಿದೆ. ನಟ ರಿಷಬ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಮಂಜುನಾಥ ದೇವಸ್ಥಾನ ಹಾಗೆ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ಕೊಟ್ಟರು. ಪತ್ನಿ ಹಾಗೆ ಮಕ್ಕಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಂತಾರ ಪ್ರೀಕ್ವೆಲ್ ಚಿತ್ರೀಕರಣ ಯಶಸ್ವಿಯಾಗಿ ನೆರವೇರುವಂತೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ.